ಪ್ರಾನ್ಸ್ ಲವರ್ಸ್ಗೆ ಈಸಿ ಮೆಥಡ್ನಲ್ಲಿ ಬೇಗನೆ ಆಗುವಂಥ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಬಿರಿಯಾನಿ ಅಂತೂ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ಬೇಗನೆ ಆಗುತ್ತೆ. ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು. ಇಲ್ಲಿ ನಾನು ಗೋಬಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಸಿನೀರಲ್ಲಿ ಸಾಲ್ಟ್ ಮತ್ತು ವಿನಿಗರ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಡ್ತೇನೆ. ಈ ಗೋಬಿಯನ್ನು ಎಲ್ಲಿ ನಾನು ಹೇಗೆ ಯೂಸ್ ಮಾಡ್ತೇನೆ ಅಂತ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಮಸಾಲ ಡ್ರೈ ರೋಸ್ಟ್ ಮಾಡಲಿಕ್ಕೆ ನಾನಿಲ್ಲಿ ಡ್ರೈ ರೋಸ್ಟ್ ಪೆಟಲ್ಸ್, ಕಲ್ಲು ಹೂ, ಜಾವಿತ್ರಿ, ಬಡಿ ಇಲಾಯ್ಚಿ, ಚೋಟಿ ಇಲಾಯ್ಚಿ, ಲವಂಗ, ಚಕ್ಕೆ, ಸೋಂಪು, ಜೀರಾ, ಪೆಪ್ಪರ್, ಧನಿಯಾ, ಮೆಂತೆ ಎಲ್ಲ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ತೇಜ್ಪತ್ತ ಕೂಡ ಹಾಕ್ತಾ ಇದ್ದೇನೆ. ಮತ್ತು ನಾನಿಲ್ಲಿ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಕಸೂರಿ ಮೇಥಿ ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ, ಯಾಕೆಂದರೆ ಆಲ್ರೆಡಿ ಅದು ಡ್ರೈ ಆಗಿರುತ್ತೆ. ಮತ್ತು ನಾನು ಡ್ರೈ ಚಿಲ್ಲಿ, ಬ್ಯಾಡಗಿ ಚಿಲ್ಲಿ ಕೂಡ ಹಾಕ್ತಾ ಇದ್ದೇನೆ. ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು. ಇಲ್ಲಿ ಗೋಬಿಯನ್ನು ನಾನು ಫ್ರೈ ಮಾಡಿ ತಗೊಂಡಿದ್ದೇನೆ. ಫ್ರೈ ಮಾಡಬೇಕು, ಹಾಗೆ ಫ್ರೈ ಮಾಡಿದರೆ ಒಳ್ಳೆ ಟೇಸ್ಟ್ ಕೂಡ ಕೊಡ್ತದೆ. ಅಂದರೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಅಲ್ಲ. ಇಲ್ಲಿ ನಾನು ಮೀಡಿಯಮ್ ಸೈಜಿದ್ದು ಪ್ರಾನ್ಸ್ ತಗೊಂಡಿದ್ದೇನೆ, ಜಾಸ್ತಿ ದೊಡ್ಡದಲ್ಲ. ಮೀಡಿಯಮ್ ಸೈಜಿದಾದರೆ ತುಂಬಾ ಒಳ್ಳೆಯದು. ಅದನ್ನು ಡೀಪ್ ಫ್ರೈ ಮಾಡಬೇಕು ಅಂತ ಇಲ್ಲ. ನಾನು ಮ್ಯಾರಿನೇಷನ್ಗೆ ಇಲ್ಲಿ ಹಲ್ದಿ ತಗೊಂಡಿದ್ದೇನೆ. ನಂತರ ಕರಿಪತ್ತ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ. ಹುರಿದ ಮಸಾಲ ಉಂಟಲ್ಲ, ಅದನ್ನು ಪೌಡ್ರ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಪೌಡ್ರ್ ಮಾಡಿದ್ದೀನಿ, ನೀವು ಬೇಕಾದರೆ ಪೇಸ್ಟ್ ಕೂಡ ಮಾಡ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ. ಸಾಲ್ಟ್ ಕೂಡ ಫಸ್ಟ್ ಇಲ್ಲೇ ಹಾಕ್ತಾ ಇದ್ದೇನೆ ನಾನು. ಮತ್ತು ಇದಕ್ಕೆ ಚೆನ್ನಾಗಿ ಫಸ್ಟಿಗೆ ನಾನು ಮಿಕ್ಸ್ ಮಾಡ್ತೇನೆ. ಕರ್ಡ್ ಏನು ಹಾಕಲ್ಲ, ಬರೀ ಪ್ಲೈನಾಗಿ ಹೀಗೇ ಈಸಿಯಾಗಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಗೋಬಿ ಕೂಡ ಅದಕ್ಕೇ ಹಾಕಿದ್ದೇನೆ, ಫ್ರೈ ಮಾಡಿದ್ದ. ಇದು ಬರಿಸ್ತಾ ಅಂದರೆ ಆನಿಯನ್ ಫ್ರೈ ಮಾಡಿಟ್ಟಿದ್ದೇನಲ್ಲ, ಅದನ್ನು ಕೂಡ ನಾನು ಹಾಕ್ತೇನೆ. ಆನಿಯನ್ ಫ್ರೈ ಮಾಡಿಟ್ಟ ಎಣ್ಣೆಯನ್ನು ಕೂಡ 1-2 ಸ್ಪೂನು ಇದಕ್ಕೇ ಹಾಕ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಸಾಕು, ಒಂದು 5 ನಿಮಿಷ ಅಥವಾ 10 ನಿಮಿಷ ಇಟ್ಟರೆ ಸಾಕು. ಗೋಬಿ ಇಲ್ಲ ಅಂದರೆ ಆಲೂ ಕೂಡ ಹಾಕ್ಬೋದು. ನಾನಿಲ್ಲಿ ಹೆವಿ ಬಾಟಮ್ ಇದು ಟ್ರೈಪ್ಲೈ ಪಾತ್ರೆ ತಗೊಂಡಿದ್ದೇನೆ. ಹೆವಿ ಬಾಟಮ್ ಇದು ಯಾವ ಪಾತ್ರೆ ಕೂಡ ಆಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ 3-4 ಆನಿಯನ್ ಹಾಕ್ತಾ ಇದ್ದೇನೆ. ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಬೇಕು. 4 ಟೊಮೆಟೊ ಕೂಡ ಹಾಕಿದ್ದೇನೆ. ಎಷ್ಟು ಆನಿಯನ್, ಎಷ್ಟು ಟೊಮೆಟೊ ಹಾಕ್ತೀರಿ ನೋಡಿ, ಅಷ್ಟು ಒಳ್ಳೆ ನಮಗೆ ಮಸಾಲ ಸಿಗ್ತದೆ, ಅಂದರೆ ಗ್ರೇವಿ. ಸಾಲ್ಟ್ ಕೂಡ ಸ್ವಲ್ಪ ಹಾಕಿದ್ದೇನೆ ಟೊಮೆಟೊ ಬೇಯಲಿಕ್ಕೆ. ಈ ರೀತಿ ನಾವು ಮಸಾಲ ಜಾಸ್ತಿ ಟೊಮೆಟೊ ಆನಿಯನ್ ಹಾಕಿದರೆ ಒಳ್ಳೆ ಮಸಾಲ ಸಿಕ್ಕಿ ನಮಗೆ ತಿನ್ನಲಿಕ್ಕೆ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ. ಈಗ ಮ್ಯಾರಿನೇಷನ್ ಮಾಡಿಟ್ಟಂಥ ಪ್ರಾನ್ಸ್ ಕೂಡ ಅದಕ್ಕೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೇನೆ, ಅಂದರೆ ಅದರ ನೀರು ಎಷ್ಟು ಬಿಟ್ಕೊಳ್ಳುತ್ತೆ ಅಂತ ನೋಡಬೇಕು. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಇಲ್ಲಿ ನಾವು ಫಸ್ಟಿಗೆ ನೀರು ಏನು ಆ್ಯಡ್ ಮಾಡಬಾರ್ದು. ಇಲ್ಲಿ ಬೆಂದಮೇಲೆ ಸ್ವಲ್ಪ ನಾನು ನೀರು, ಇದಕ್ಕೆ ಬಿಸಿನೀರು ಹಾಕ್ತಾ ಇದ್ದೇನೆ ಸ್ವಲ್ಪ. ಅಂದರೆ ಗ್ರೇವಿ ನನಗೆ ಬೇಕು. ನನಗೆ ಡ್ರೈ ಬಿರಿಯಾನಿ ಇಷ್ಟ ಆಗೋದಿಲ್ಲ. ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಡ್ರೈ ಬಿರಿಯಾನಿ, ಇಷ್ಟ ಆಗಲ್ಲ. ಅದಕ್ಕೆ ಆದರೆ ನಮಗೆ ಸಲಾಡ್ ಬೇಕು. ಈ ರೀತಿ ಮಸಾಲ ಜಾಸ್ತಿ ಇದ್ದರೆ ನಮಗೆ ಸಲಾಡ್ ಇಲ್ಲದೇನೂ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ. ನಂತರ ಈಗ ಬೇಯಿಸಿಟ್ಟ ಬಾಸ್ಮತಿ ರೈಸನ್ನು 90% ಬೇಯಿಸಿದ್ದೇನೆ. ಅದನ್ನು ಲೇಯರಿಂಗ್ ಮಾಡ್ತಾ ಇದ್ದೇನೆ. ಲೇಯರಿಂಗ್ ಮಾಡೋದು ಎಲ್ರಿಗೂ ಗೊತ್ತು ಹೇಗೆ ಅಂತ. ಗೀ ಹಾಕ್ತಾ ಇದ್ದೇನೆ, ಮತ್ತು ಸ್ಯಾಫ್ರಾನ್ ಕಲರ್ ಕೂಡ ಹಾಕ್ತಾ ಇದ್ದೇನೆ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಫ್ರೈ ಮಾಡಿದ ಆನಿಯನ್ ಕೂಡ ಹಾಕ್ತಾ ಇದ್ದೇನೆ ಮೇಲ್ಗಡೆಗೆ. ತಿರ್ಗಿ ಇನ್ನೊಂದು ಲೇಯರ್ ಹಾಕ್ತಾ ಇದ್ದೇನೆ ರೈಸ್. ಸೇಮ್ ಅದೇ ಮೆಥಡಲ್ಲಿ ಎಲ್ಲ ಗೀ ಮತ್ತು ಬರಿಸ್ತಾ ಕಲರ್, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಅದೇ ರೀತಿ ಹಾಕೋದು. ಇನ್ನೊಂದು ಲೇಯರಲ್ಲಿ ಕೂಡ ನಾವು ಇಲ್ಲಿ ಇದನ್ನು ದಮ್ಮಿಗೆ ಇಡ್ತೇವೆ. ಇದಕ್ಕೆ ನಾನು ಕೇವಡ ವಾಟರ್ ಹಾಕಿದ್ದೇನೆ, 1-2 ಸ್ಪೂನು ಕೇವಡ ವಾಟರ್. ಇದು ಚೆನ್ನಾಗಾಗುತ್ತೆ, ಒಳ್ಳೆ ಅರಮ ಕೊಡುತ್ತೆ. ಮತ್ತು ಮೇಲ್ಗಡೆಯಿಂದ ಗೀ ಕೂಡ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಗೀ ಹಾಕಬೇಕು. ಒಂದು 5 to 7 ಮಿನಿಟ್ಸ್ ಸಾಕು, ಜಾಸ್ತಿ ಹೊತ್ತು ಇಡಬೇಕು ಅಂತೆಲ್ಲ. ಪ್ರಾನ್ಸ್ ಬೇಗನೆ ಬೇಯುತ್ತೆ. ಆದರೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಇಮಿಡಿಯೇಟ್ ಸರ್ವ್ ಮಾಡಬೇಡಿ, ಒಂದು 5 ನಿಮಿಷ ಇಡಿ. ನೋಡಿ ಹೇಗೆ ಬಂದಿದೆ ಅಂತ. ಮಸಾಲ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಮಸಾಲ ಉಂಟು ಅದರಲ್ಲಿ. ಇದಕ್ಕೆ ಸಲಾಡ್ ಬೇಕು ಅಂತಲೇ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.